ಬಾಗಲಕೋಟೆ ಬೈ ಎಲೆಕ್ಷನ್ಗೂ ತಟ್ಟಿದೆ ಯುದ್ಧದ ಬಿಸಿ. ಮಸ್ಟರಿಂಗ್ಗೆ ಆಗಮಿಸಿದ ಸಿಬ್ಬಂದಿ ಊಟಕ್ಕೆ ಗ್ಯಾಸ್ ಕೊರತೆ ಆಗಿದೆ. ಸಿಲಿಂಡರ್ ಸಿಗದೆ ಸೌದೆ ಮೂಲಕ ಆಹಾರವನ್ನು ತಯಾರು ಮಾಡಲಾಗಿದೆ. ಎಲೆಕ್ಷನ್ಗೂ ಕೂಡ ವಾರ್ ಎಫೆಕ್ಟ್. ಎಲೆಕ್ಷನ್ ಡ್ಯೂಟಿಗೆ ಬಂದಂತ ಸಿಬ್ಬಂದಿಗೆ ಆಹಾರ ವಿತರಣೆ ಮಾಡಬೇಕು ಅಂತ ಹೇಳಿದ್ರೆ ಗ್ಯಾಸ್ ಸಿಲಿಂಡರ್ನ ಕೊರತೆ ಕಾಣಿಸಿದೆ. ಹೀಗಾಗಿ ಸೌದೆ ಮೂಲಕವೇ ಆಹಾರ ತಯಾರಿಯಾಗಿದೆ. 6 ಒಲೆಗಳ ಮೂಲಕ ಉಪಹಾರವನ್ನ, ಮಧ್ಯಾಹ್ನದ ಊಟವನ್ನ ತಯಾರು ಮಾಡಲಾಗಿದೆ. ನಮಗೆ ಗ್ಯಾಸ್ ಕೊಡ್ತೀವಿ ಅಂತ ಜಿಲ್ಲಾಡಳಿತ ಹೇಳಿತ್ತು. ಆದರೆ ಗ್ಯಾಸ್ ಸಿಗದಿದ್ದಕ್ಕೆ ಒಲೆಯಲ್ಲೇ ಅಡುಗೆ ಮಾಡಿದ್ದೇವೆ ಅಂತ ಹೇಳಿ TV5ಗೆ ಅಡುಗೆ ತಯಾರಿಕಾ ಸಿಬ್ಬಂದಿ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಾಚ್ಯ ಯುದ್ಧದ ಎಫೆಕ್ಟ್ನಿಂದ ಉಪಚುನಾವಣೆಗೂ ಕೂಡ ಬಿಸಿ ತಟ್ಟಿರುವಂಥದ್ದು ಸದ್ಯ ನೋಡ್ಬೋದು ದೃಶ್ಯದಲ್ಲಿ ಯಾವ ರೀತಿಯಾಗಿ ಈಗಾಗಲೇ ಸಾಕಷ್ಟು ಸಿಬ್ಬಂದಿಗಳ ಏನು 1500ಕ್ಕೂ ಅಧಿಕ ಸಿಬ್ಬಂದಿಗಳ ಏನು ನಿಯೋಜನೆ ಮಾಡಿ ಮಸ್ಟರಿಂಗ್ ಕಾರ್ಯಕ್ಕೆ ಬಂದಿರತಕ್ಕಂಥ ಸಿಬ್ಬಂದಿಗಳಿಗೆ ಅಡಿಗೆಯನ್ನು ಮಾಡಲಿಕ್ಕೆ ಬಂದಂಥ ಸಿಬ್ಬಂದಿಗಳೇನಿದ್ದಾರೆ ನೋಡ್ಬೋದು. ಅಂದರೆ ಕಟ್ಟಿಗೆ ಮುಖೇನ ಇಲ್ಲಿ ಉಪಹಾರವನ್ನು ತಯಾರು ಮಾಡುವಂಥ ಕೆಲಸಕ್ಕೂ ಕೂಡ ಮುಂದಾಗಿರುವಂಥದ್ದು. ಸದ್ಯ ಪರದಾಡುವಂತಹ ಪರಿಸ್ಥಿತಿ ಇಲ್ಲಿ ಉಪಚುನಾವಣೆಗೂ ಕೂಡ ತಟ್ಟಿರುವಂಥದ್ದು. ಸರ್, ಈಗ ಅಡಿಗೆ ತಯಾರು ಮಾಡಲಿಕ್ಕೆ ಬಂದಿದ್ದೀರಿ, ಏನು ಗ್ಯಾಸ್ ಸಿಗ್ತಾ ಇಲ್ವಾ? ಹೆಂಗೆ ಗ್ಯಾಸ್ ಸಿಗ್ತಾ ಇಲ್ಲ ಸರ್, ಕಮರ್ಷಿಯಲ್ ಗ್ಯಾಸ್ ಸಿಗೋದಲ್ಲ, ಕಟ್ಟಿಗೆ ಮ್ಯಾಗ ಮಾಡಕತ್ತೀವಿ ಸರ್. ಎಷ್ಟು ಗ್ಯಾಸ್ ಬಳಸ್ತಿದ್ರಿ ಇಲ್ಲಿ? ಅಕಸ್ಮಾತ್ ಏನಾದರೂ ಗ್ಯಾಸ್ ಬೇಕಾಗಿದೆ? 20 ಸಿಲಿಂಡರ್ ಬೇಕು ಸರ್. ಈಗ ಅಧಿಕಾರಿಗಳು ಕೂಡ ಯಾಕಂತಂದ್ರೆ ವ್ಯವಸ್ಥೆ ಮಾಡಬೇಕಾಗಿತ್ತು, ಏನು ಹೇಳ್ತಾರೆ? ಅವ್ರು ಬರೀ ಆಶ್ವಾಸನ ಕೊಡಕತ್ತಾರೆ ಸರ್. ಕೊಡ್ತೀವಿ ಅಂತಾರೆ, ಕೊಡೋದಿಲ್ಲ. ಅಲ್ಲ, ನಿನ್ನೆ ನೀವು ಅವರಿಗೆ ಇಷ್ಟು ಅಡಿಗೆ ಮಾಡಬೇಕಾಗತ್ತಾ, ಇಷ್ಟು ಕಮರ್ಷಿಯಲ್ ಗ್ಯಾಸ್ ಬೇಕಾಗತ್ತಾ ಏನಾದರೂ ಅಂದಿದ್ರಾ? ಹೆಂಗೆ ಅಂದಿದ್ದೀವಿ, ಗ್ಯಾಸ್ ಇಲ್ಲ ಅಂತ. ನೋಡೋಣ ಅಂತಾರೆ. ಈಗ ಹೊರಗಡೆ ಎಷ್ಟು ಗ್ಯಾಸಿಗೆ ಏನು ಬೆಲೆ ಐತಿ, ಹೆಂಗೆ ಏನಾಯ್ತು? ಬ್ಲ್ಯಾಕ್ನಾಗೆ 4000 3500 ಹಂಗೆ ಕೊಡಕತ್ತಾರೆ. ಹೋಗಿಟ್ಟೋದಿಲ್ಲ ಸರ್. ಮತ್ತೀಗ ನಿಮಗೆ ತಯಾರು ಮಾಡಲಿಕ್ಕೆ ಏನಾದರೂ ತೊಂದರೆ ಆಗ್ತಿರ್ಬೋದಾ? ಹೆಂಗೆ ತೊಂದರೆ ಐತೆ ಸರ್. ಈಗ ಹೆಚ್ಚಿಗೆ ಸಿಲಿಂಡರ್ ಗ್ಯಾಸ್ ಇದ್ರೆ ಏನು ಎಷ್ಟು ಜನರನ್ನ ಬಳಸಿದ್ರೆ ಈ ಕೂಲಿ ಕಾರ್ಮಿಕರು ಹೆಚ್ಚಾಗ್ಯಾರ? ಹೇಗೆ ಈಗ ಕೂಲಿ ಕಾರ್ಮಿಕರು ಹೆಚ್ಚೆ ಆಗ್ಯಾರ. ಹಂಗೆ ಹೆಚ್ಚಾಗ್ತಾರೆ, ಯಾಕಂದ್ರೆ ಕಟ್ಟಿಗೆ ಹಾಕ್ಬೇಕು, ಹಾಕಕ್ಕಾಗಲ್ಲ. ಗ್ಯಾಸ್ ಮ್ಯಾಗ ಅಂದ್ರೆ 2-3 ಮಂದಿ ಇದ್ರೆ ನಡೀತಿದ್ವಿ. ಈಗ ಹೆಚ್ಚಿಗೆ ಅಂದರೆ ನೀವು ಎಷ್ಟು ಕೂಲಿ ಕೊಡ್ತೀರಿ? ಎಷ್ಟು ಜನ ನಿಯೋಜನೆ ಮಾಡ್ಕೊಂಡ್ರಿ? ಬೇರೆ 1500 2000 3000. ಒಬ್ಬರಿಂದ ಎಷ್ಟು ಪಗಾರ ಕೊಡ್ತೀರಿ ಅವ್ರಿಗೆ, ಕೂಲಿ ಕಾರ್ಮಿಕರಿಗೆ? 800 1000. ಎಷ್ಟು ಮಂದಿ ಬಂದಿದ್ರಿ ಇಲ್ಲಿ? ಕರಿಬನ್ನ 100 ಮ್ಯಾಗ ಮಂದಿ ಇದ್ದಾರೆ. 100 ಗ್ಯಾಸ್ ಇದ್ರೆ 50 ಮಂದಿ. ಇಲ್ಲಿ ಏನು ಅಡುಗೆ ಮಾಡಲಿಕ್ಕೆ ತಯಾರು ಮಾಡಲಿಕ್ಕೆ ಬಂದಿರತಕ್ಕಂಥ ಮುಖ್ಯ ಭಟ್ರು ಏನಿದ್ದಾರೆ, ಇವರು ಹೇಳ್ತಿರ್ಬೋದಂದ್ರೆ ಗ್ಯಾಸ್ ಬಳಕೆಯಿಂದ ನಮಗೆ ಹೆಚ್ಚಿನ ಕೂಲಿ ಕಾರ್ಮಿಕರು ಬರೋದು ಹೆಚ್ಚಿನ ಕೂಲಿ ಕಾರ್ಮಿಕರನ್ನ ಕರೆದುಕೊಂಡು ಬರುವಂಥ ಪರಿಸ್ಥಿತಿ ಒಂದು ಕಡೆ ನಿರ್ಮಾಣ ಆಗಿರುವಂಥದ್ದು. ಸದ್ಯ ನೋಡ್ಬೋದು ಅಡುಗೆ ತಯಾರು ಯಾವ ರೀತಿ ಮಾಡ್ತಿದ್ದಾರೆ ಅಂದರೆ ಕಟ್ಟಿಗೆ ಮುಖೇನ ಇಲ್ಲಿ ಸಾಕಷ್ಟು ಒಂದು ಯುದ್ಧದ ಎಫೆಕ್ಟಿಗೆ ಒಂದು ಅಡಿಗೆ ಸಿಬ್ಬಂದಿಗಳು ಕೂಡ ಹೆಚ್ಚಿನ ಒಂದು ಕೂಲಿ ಕಾರ್ಮಿಕರನ್ನು ತಂದು ತಾವು ಕೂಡ ಏನು ದವಸ ಧಾನ್ಯ ಆಗಿರ್ಬೋದು, ಕಟ್ಟಿಗೆ ತರವರಾಗಿರ್ಬೋದು, ಇಲ್ಲಿ ಹೆಚ್ಚಿನ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡುವಂಥ ಪರಿಸ್ಥಿತಿ ಒಂದು ಕಡೆ ಆಗಿರುವಂಥದ್ದು. ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಗುರು ಹಿರೇಮಠ, TV5 ಬಾಗಲಕೋಟೆ.